ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿಯ ಇಂದು ನೀವು ಒಳ್ಳೆಯ ಮನಸ್ಥಿತಿಯಲ್ಲಿರುವಂತೆ ಕಾಣುತ್ತೀರಿ. ಆದ್ದರಿಂದ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಆಧಾರದ ಮೇಲೆ ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ಇಂದು ನಿಮ್ಮ ಮನೆಯಲ್ಲಿ ವಿಶೇಷ ಅತಿಥಿಗಳ ಉಪಸ್ಥಿತಿಯಿಂದಾಗಿ ನೀವು ಆನಂದಮಯ ಮನಸ್ಥಿತಿಯಲ್ಲಿರುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಯೋಚನೆ ಮಾಡುತ್ತಿದ್ದರೆ ಅದನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುವುದರಿಂದ ಖಂಡಿತವಾಗಿಯೂ ಕೆಲವು ಸಕಾರಾತ್ಮಕ ಫಲಿತಾಂಶಗಳು ಇದರಲ್ಲಿ ದೊರೆಯಬಹುದು. ಇಂದು ನಿಮ್ಮ ವ್ಯವಹಾರವು ಮೊದಲಿಗಿಂತ ಉತ್ತಮವಾಗಿ ನಡೆಯುತ್ತದೆ. ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನಿಸುತ್ತೀರಿ. ಇಂದು ನೀವು ಯಾರೊಂದಿಗಾದರೂ ಯಾವುದೇ ಪಾಲುದಾರಿಕೆಯನ್ನು ಹೊಂದಿಲ್ಲದಿದ್ದರೆ ಅದರ ಬಗ್ಗೆ ಸಂಪೂರ್ಣ ಗಮನ ಹರಿಸಿ ಮತ್ತು ನಿಮ್ಮ ಮಗುವಿನ ಕೋರಿಕೆಯ ಮೇರೆಗೆ ನೀವು ಹೊಸ ವಾಹನವನ್ನು ತರಬಹುದು. ನಿಮ್ಮ ಮನೆಗೆ ಅತಿಥಿ ಬರುವ ಸಾಧ್ಯತೆ ಇದೆ. ಇಂದು ನೀವು ಜನರನ್ನು ರಂಜಿಸುವಲ್ಲಿ ನಿರತರಾಗಿರುತ್ತೀರಿ. ನಿಮ್ಮ ತಂದೆಯ ಆರೋಗ್ಯವು ಏರುಪೇರಾಗಿರುತ್ತದೆ. ಅದರ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಇಂದು ನಿಮ್ಮ ಧ್ಯಾನದ ಶಕ್ತಿಯನ್ನು ಸ್ವೀಕರಿಸಿ, ಏಕೆಂದರೆ ಇದು ನಿಮ್ಮ ವೈಯಕ್ತಿಕ ಗುರಿಗಳು ಮತ್ತು ಸಂಬಂಧಗಳ ಬಗ್ಗೆ ಚಿಂತಿಸಲು ಒಂದು ಕ್ಷಣವನ್ನು ನೀಡುತ್ತದೆ. ಇದು ಆತ್ಮಾವಲೋಕನಕ್ಕೆ ಸೂಕ್ತ ಸಮಯ. ಗುಪ್ತ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಬಂಧಗಳನ್ನು ಬಲಪಡಿಸಲು ಪ್ರೀತಿ ಪಾತ್ರರ ಜೊತೆ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ದೃಢ ನಿಶ್ಚಯವನ್ನು ತಾಳ್ಮೆಯೊಂದಿಗೆ ಸಮತೋಲನಗೊಳಿಸಿ ಮತ್ತು ಅರ್ಥಪೂರ್ಣ ವಿನಿಮಯಗಳಿಗೆ ಸ್ಥಳ ಅವಕಾಶ ನೀಡಿ. ಇದು ಸಂಬಂಧಗಳನ್ನು ಮತ್ತು ವೈಯಕ್ತಿಕ ತೃಪ್ತಿಯನ್ನು ಗಾಢವಾಗಿಸುತ್ತದೆ. ಇಂದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಮಿಂಚುವ ಅವಕಾಶ ನಿಮಗಿರುತ್ತದೆ. ನಿಮ್ಮ ನೈಸರ್ಗಿಕ ಉತ್ಸಾಹವು ವೃದ್ಧಿಸಲ್ಪಡುತ್ತದೆ. ಇದು ನಿಮಗೆ ಸವಾಲುಗಳನ್ನು ನೇರವಾಗಿ ಎದುರಿಸಲು ಅನುವು ಮಾಡಿಕೊಡುತ್ತದೆ. ಇಂದು ವೈಯಕ್ತಿಕ ಮಹತ್ವಾಕಾಂಕ್ಷೆ ಮತ್ತು ತಂಡದ ಕೆಲಸದ ನಡುವೆ ಸಮತೋಲನದ ಕ್ರಿಯೆ ಇದ್ದರೂ ನಿಮ್ಮ ನಾಯಕತ್ವವನ್ನು ಪ್ರತಿಪಾದಿಸಿ, ಆದರೆ ಸಹ ಉದ್ಯೋಗಿಗಳ ಮಾತನ್ನು ಸರಿಯಾಗಿ ಆಲಿಸಿ. ಇಂದು ಹೊಸ ವಿಚಾರಗಳು ಉನ್ನತ ವ್ಯಕ್ತಿಗಳಿಂದ ಗಮನ ಸೆಳೆಯಬಹುದು. ಇದು ನಿಮಗೆ ಭವಿಷ್ಯದ ಬೆಳವಣಿಗೆಗೆ ಕಾರಣವಾಗಬಹುದು. ಇಂದು ನಿಮ್ಮ ಸಂವಹನವನ್ನು ಸ್ಪಷ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅಸಹನೆಯು ಇಂದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಬಿಡಬೇಡಿ. ಇಂದು ನಿಮ್ಮ ಶಕ್ತಿಯ ಮಟ್ಟವು ಉನ್ನತ ಮಟ್ಟದಲ್ಲಿರುವಂತೆ ನಿಮಗೆ ಭಾಸವಾಗುತ್ತದೆ. ಇಂದು ಆಯಾಸದ ಚಿಹ್ನೆಗಳಿಗೆ ಗಮನ ಕೊಡಿ ಮತ್ತು ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬೇಡಿ. ಉತ್ತಮ ಆಹಾರ ಪದ್ಧತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ತೆರವುಗೊಳಿಸಲು ಮತ್ತು ಒತ್ತಡವು ನಿಮ್ಮ ಮೇಲೆ ಹೊರೆಯಾಗದಂತೆ ತಡೆಯಲು ವಿರಾಮಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ವೃಷಭ ರಾಶಿಯ ಇಂದು ನೀವು ಯಾರೊಂದಿಗಾದರೂ ಸಹಯೋಗ ಮಾಡುವ ಅಥವಾ ಪಾಲುದಾರಿಕೆಯನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಇದು ಭವಿಷ್ಯದಲ್ಲಿ ನಿಮಗೆ ಕೆಲವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಕೆಳಮಟ್ಟಕ್ಕೆ ಇಳಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಅವರನ್ನು ನಿರ್ಲಕ್ಷಿಸಿ ಮತ್ತು ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ. ಇಂದು ನೀವು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನೀವು ಹೂಡಿಕೆ ಮಾಡಲು ಸರಿಯಾಗಿ ಯೋಜಿಸುತ್ತಿರುವ ಕಂಪನಿಯ ದಾಖಲೆಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡಲು ಮರೆಯಬಾರದು. ಇಂದು ನೀವು ಕೆಲವು ಕೆಲಸದ ಬಗ್ಗೆ ಗೊಂದಲಕ್ಕೊಳಗಾಗಬಹುದು. ಇಂದು ನೀವು ಅನಗತ್ಯವಾಗಿ ಭಯಪಡಬಹುದು. ಯಾರಿಂದಲೂ ಅತಿಯಾಗಿ ನಿರೀಕ್ಷೆ ಪಡಬೇಡಿ ಮತ್ತು ನೀವು ಇಂದು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ. ನೀವು ಇಂದು ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಯೋಜಿಸುತ್ತಿದ್ದರೆ ಅದನ್ನು ಇಂದು ಪೂರ್ಣಗೊಳಿಸಬಹುದು. ಹೆಚ್ಚು ನೀರು ಇರುವ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿ. ಇಂದು ಸರ್ಕಾರಿ ಕೆಲಸದ ತಯಾರಿ ನಡೆಸುತ್ತಿರುವ ಜನರು ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕಾಗುತ್ತದೆ. ಗೆಲುವು ಅವರಿಗೆ ಹತ್ತಿರದಲ್ಲಿದೆ. ಇಂದು ನಿಮ್ಮ ವೈಯಕ್ತಿಕ ಜೀವನವು ಸ್ವಲ್ಪ ಚದುರಿದಂತೆ ಭಾಸವಾಗಬಹುದು.
ನೀವು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿರತರಾಗಬಹುದು. ಇದು ಸ್ವಲ್ಪ ಒತ್ತಡಕ್ಕೆ ಕಾರಣವಾಗಬಹುದು. ಇಂದು ನಿಮ್ಮ ಬದ್ಧತೆಗಳನ್ನು ಆದ್ಯತೆ ನೀಡಲು ಮತ್ತು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಸಮಯ ತೆಗೆದುಕೊಳ್ಳಿ. ಇಂದು ಸಹಾಯಕ್ಕಾಗಿ ನಿಮ್ಮ ಬೆಂಬಲ ಜಾಲವನ್ನು ಅವಲಂಬಿಸಲು ಹಿಂಜರಿಯಬೇಡಿ. ಇಂದು ಕೆಲಸ ಮತ್ತು ವಿರಾಮದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಮರೆಯದಿರಿ. ವಿಶ್ರಾಂತಿ ಮತ್ತು ನಿಮಗೆ ಸಂತೋಷ ತೃಪ್ತಿಯನ್ನು ತರುವ ಚಟುವಟಿಕೆಗಳಾಗಿವೆ. ಇದಕ್ಕೆ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ಇಂದು ನಿಮ್ಮ ಪ್ರಾಯೋಗಿಕ ಸ್ವಭಾವ ಮತ್ತು ಬಲವಾದ ಕೆಲಸದ ನೀತಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಳೆಯುತ್ತದೆ. ಸಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ಸಮರ್ಪಣೆಯನ್ನು ಗುರುತಿಸುತ್ತಾರೆ. ಇಂದು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮಗೆ ಅವಕಾಶಗಳನ್ನು ನೀಡುತ್ತಾರೆ. ಆದರೂ ಕೆಲವು ಕೆಲಸಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಸಮಯ ಬೇಕಾಗಬಹುದು. ಆದ್ದರಿಂದ ತಾಳ್ಮೆಯೊಂದಿಗೆ ಮಹತ್ವಾಕಾಂಕ್ಷೆಯನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯವಾಗುತ್ತದೆ. ಇಂದು ನಿಮ್ಮ ನಡೆಯುತ್ತಿರುವ ಯೋಜನೆಗಳು ಮತ್ತು ಸಹಯೋಗಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಂಘಟಿತರಾಗಿರಿ ಮತ್ತು ನಿಮ್ಮ ಕಾರ್ಯಗಳಿಗೆ ಆದ್ಯತೆ ನೀಡಿ. ಇಂದು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳೊಂದಿಗೆ ಇಂಧನ ತುಂಬಲು ಮತ್ತು ನಿಮಗೆ ಸಾಕಷ್ಟು ವಿಶ್ರಾಂತಿ ಸಿಗುವಂತೆ ಮಾಡಲು ಸಮತೋಲಿತ ಆಹಾರ ಕ್ರಮಕ್ಕೆ ಆದ್ಯತೆ ನೀಡಿ. ನಿಮ್ಮ ದೇಹದ ಸಂಕೇತಗಳನ್ನು ಆಲಿಸಿ ಮತ್ತು ಕೆಲಸದ ವಿಶ್ರಾಂತಿಯ ನಡುವೆ ಸಾಮರಸ್ಯದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮ್ಮ ದಿನಚರಿಯನ್ನು ಸರಿಯಾಗಿ ಹೊಂದಿಸಿ. ಮಿಥುನ ರಾಶಿ, ಇಂದು ನಿಮ್ಮ ಪ್ರೇಮಿ ನಿಮ್ಮ ಸಹಾಯವನ್ನು ಕೋರಬಹುದು. ಆದ್ದರಿಂದ ಸಹಾಯ ಹಸ್ತ ಚಾಚುವಲ್ಲಿ ಹಿಂದೆ ಸರಿಯಬೇಡಿ. ಇಲ್ಲದಿದ್ದರೆ ನಿಮ್ಮ ಪ್ರೇಮಿ ನಿಮ್ಮ ಮೇಲಿದ್ದ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಇಂದು ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ವಾದ ಮಾಡದಿರಲು ಪ್ರಯತ್ನಿಸಿ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಮಾತ್ರ ಆಹ್ವಾನಿಸುತ್ತದೆ. ಇಂದು ವೃತ್ತಿಪರ ದೃಷ್ಟಿಯಿಂದ ನಿಮ್ಮನ್ನು ಅಪಹಾಸ್ಯಕ್ಕೆ ಒಳಪಡಿಸುವಂತಹದ್ದನ್ನು ಮಾಡುವುದನ್ನು ತಪ್ಪಿಸಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಅನಾರೋಗ್ಯಕರ ಆಹಾರ ಸೇವನೆಯನ್ನು ತಪ್ಪಿಸಿ. ಇಂದು ನಿಮ್ಮ ಅತ್ತೆ ಮಾವನ ಕಡೆಯವರನ್ನು ಭೇಟಿ ಮಾಡಲು ನೀವು ಹೋಗಬಹುದು. ನೀವು ಯಾವುದೇ ಕುಟುಂಬದ ವಿಷಯವನ್ನು ಮನೆಯ ಹೊರಗೆ ತೆಗೆದುಕೊಂಡು ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ. ಇಂದು ಯಾವುದೇ ಕೆಲಸದ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿದರೆ ಅದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು. ನಿಮ್ಮ ಹೆತ್ತವರ ಆಶೀರ್ವಾದದಿಂದ ನಿಮ್ಮ ಬಾಕಿ ಇರುವ ಯಾವುದೇ ಕೆಲಸ ಇಂದು ಪೂರ್ಣಗೊಳ್ಳುತ್ತದೆ. ಇಂದು ಹಳೆಯ ತಪ್ಪಿನಿಂದ ನೀವು ಪಾಠ ಕಲಿಯಬೇಕಾಗುತ್ತದೆ. ಇಂದು ನಿಮಗೆ ಸಮತೋಲನಕ್ಕೆ ಯೋಗ್ಯವಾದ ದಿನವಾಗಿದೆ. ನಿಮ್ಮ ಸಹಜ ಕುತೂಹಲ ಮತ್ತು ಚುರುಕು ಬುದ್ಧಿ ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ. ಆಸಕ್ತಿದಾಯಕ ಸಂಭಾಷಣೆಗಳನ್ನು ಹುಟ್ಟುಹಾಕುತ್ತದೆ. ನೀವು ಇತರರಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿಸಿದರೆ ವೈಯಕ್ತಿಕ ಸಂಬಂಧಗಳು ಅರಳುತ್ತವೆ. ನಿಮ್ಮ ತಲೆಯನ್ನು ಸ್ಪಷ್ಟವಾಗಿಡಲು ಸಾಮಾಜಿಕ ಕಾರ್ಯಗಳ ನಡುವೆ ಸ್ವ ಆರೈಕೆಗಾಗಿ ಸಮಯವನ್ನು ಕಂಡುಕೊಳ್ಳಿ. ಇಂದು ಬೇಸರವನ್ನು ದೂರ ಮಾಡಲು ನಿಮ್ಮ ದಿನಚರಿಯಲ್ಲಿ ವೈವಿಧ್ಯತೆಯನ್ನು ಸೇರಿಸಿ. ಮುಕ್ತ ಮನಸ್ಸಿನವರಾಗಿರುವುದು ಅನಿರೀಕ್ಷಿತ ಸಂತೋಷಗಳಿಗೆ ಕಾರಣವಾಗುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಜೀವನ ಪ್ರಯಾಣವನ್ನು ಶ್ರೀಮಂತಗೊಳಿಸುತ್ತದೆ. ಇಂದು ನಿಮ್ಮ ಹೊಂದಾಣಿಕೆಯ ಗುಣವು ಕೆಲಸದಲ್ಲಿ ಹೊಳೆಯುತ್ತದೆ. ತ್ವರಿತ ಚಿಂತನೆ ಮತ್ತು ಸೃಜನಶೀಲ ಪರಿಹಾರಗಳ ಅಗತ್ಯವಿರುವ ಸಂದರ್ಭಗಳನ್ನು ನೀವು ಎದುರಿಸಬಹುದು. ಎಲ್ಲರೂ ಒಂದೇ ಪುಟದಲ್ಲಿರಲು ಶಾಂತವಾಗಿರಿ ಮತ್ತು ಸಹ ಉದ್ಯೋಗಿಗಳೊಂದಿಗೆ ಸ್ಪಷ್ಟವಾಗಿ ಸಂವಹನ ನಡೆಸಿ. ಹೊಸ ಆಲೋಚನೆಗಳನ್ನು ಮಂಡಿಸಲು ಅಥವಾ ಸಹಯೋಗದ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ದಿನವಾಗಿದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಲು ಈ ಶಕ್ತಿಯನ್ನು ಬಳಸಿಕೊಳ್ಳಿ. ಇಂದು ನಮ್ಯತೆ ನಿಮ್ಮ ಶಕ್ತಿಯಾಗಿರುತ್ತದೆ. ಇಂದು ನೀವು ಆಯಾಸದ ಯಾವುದೇ ಹೊಸ ಕೆಲಸವನ್ನು ಮಾಡಬೇಡಿ. ನಿಮಗೆ ಅಗತ್ಯವಿರುವ ವಿಶ್ರಾಂತಿಯನ್ನು ನೀಡಿ. ಉತ್ತಮ ಪೌಷ್ಟಿಕ ಆಹಾರ ಸೇವಿಸಿ. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ನಿಮ್ಮ ಶಕ್ತಿಯ ಮಟ್ಟವನ್ನು ಇವೆಲ್ಲವೂ ಸ್ಥಿರವಾಗಿರಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯು ಬಲಗೊಳ್ಳುತ್ತದೆ. ಕಟಕ ರಾಶಿ,
ಇಂದು ನಿಮ್ಮ ನಕ್ಷತ್ರಗಳ ಸ್ಥಾನ ಬದಲಾಗಿದೆ ಮತ್ತು ಈ ಬದಲಾವಣೆಯು ನಿಮಗೆ ಫಲಪ್ರದಾಯವಾಗಲಿದೆ. ನಿಮ್ಮ ಪ್ರೇಮಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಲು ಪ್ರಯತ್ನಿಸಿ, ಏಕೆಂದರೆ ಇದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇಂದು ಪಾಲುದಾರಿಕೆಗಳು ಮತ್ತು ಸಹಯೋಗಗಳು ಪ್ರಾರಂಭವಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಸಾಕಷ್ಟು ಬುದ್ಧಿವಂತರಾಗಿರಿ. ಆರೋಗ್ಯ ಮತ್ತು ಸಂಪತ್ತಿನ ಸ್ಥಿತಿಗಳು ಇಂದು ನಿಮ್ಮ ಪರವಾಗಿ ತಿರುಗುತ್ತವೆ. ಇಂದು ನಿಮಗೆ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೀವು ಮಾಡುವ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಹಳೆಯ ಸ್ನೇಹಿತನೊಬ್ಬ ಬಹಳ ಸಮಯದ ನಂತರ ನಿಮ್ಮನ್ನು ಭೇಟಿ ಮಾಡಲು ಬರಬಹುದು. ನಿಮ್ಮ ಮಗುವಿಗೆ ನೀಡಿದ ಭರವಸೆಯನ್ನು ನೀವು ಇಂದು ಪೂರೈಸಬೇಕಾಗುತ್ತದೆ. ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವವರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಇಂದು ನಿಮ್ಮ ವೈಯಕ್ತಿಕ ಜೀವನವು ಸ್ವಲ್ಪ ಬೇಡಿಕೆ ಇರುವಂತೆ ಭಾಸವಾಗುತ್ತದೆ. ಕುಟುಂಬ, ಸ್ನೇಹ ಮತ್ತು ವೈಯಕ್ತಿಕ ಆಸಕ್ತಿಗಳಂತಹ ವಿವಿಧ ಅಂಶಗಳನ್ನು ಸಮತೋಲನಗೊಳಿಸುವುದು ಸವಾಲಿನದ್ದಾಗಿರುತ್ತದೆ. ಆದರೂ ನೀವು ಪರಿಣಾಮಕಾರಿ ಸಂವಹನದ ಮೇಲೆ ಕೇಂದ್ರೀಕರಿಸುವುದು ಮತ್ತು ಸ್ಪಷ್ಟವಾದ ಗಡಿಗಳನ್ನು ಹೊಂದಿಸುವುದು ಉತ್ತಮ ಸಂಬಂಧಗಳನ್ನು ಬೆಂಬಲಿಸುತ್ತದೆ. ಇಂದು ಭಾವನಾತ್ಮಕ ಬೆಳವಣಿಗೆ ಮತ್ತು ಸ್ವಯಂ ಅರಿವಿನ ಶಕ್ತಿಯನ್ನು ಅಳವಡಿಸಿಕೊಳ್ಳಿ. ಇಂದು ನಿಮ್ಮ ಶಕ್ತಿಯನ್ನು ತುಂಬುವ ಚಟುವಟಿಕೆಗಳಿಗೆ ಸಮಯವನ್ನು ಮೀಸಲಿಡಿ. ಸಂವಹನಗಳು ತೆರೆದುಕೊಳ್ಳುತ್ತಿದ್ದಂತೆ ನಿಮ್ಮ ಸುತ್ತಲಿನ ವಿಕಸನಗೊಳ್ಳುತ್ತಿರುವ ಚಲನಶೀಲತೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮಾನಸಿಕ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಿ. ಇಂದು ನಿಮಗೆ ಸಹಯೋಗಗಳಿಗೆ ಉತ್ತಮ ದಿನ. ಇತರರೊಂದಿಗೆ ಕೆಲಸ ಮಾಡುವುದರಿಂದ ನವೀನ ಪರಿಹಾರಗಳು ಮತ್ತು ಸಾಮರಸ್ಯದ ಸಂವಹನಗಳು ಕಂಡುಬರುತ್ತವೆ. ಇಂದು ನೀವು ಇದನ್ನು ಕಂಡುಕೊಳ್ಳುವಿರಿ. ಇಂದು ಇತರರು ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತಾರೆ ಎಂಬುದನ್ನು ಪರಿಗಣಿಸಿ, ಏಕೆಂದರೆ ಇದು ನಿಮಗೆ ಹೊಸ ದೃಷ್ಟಿಕೋನಗಳನ್ನು ನೀಡುತ್ತದೆ. ಇಂದು ನಿಮ್ಮ ಯೋಜನೆಗಳನ್ನು ಹೆಚ್ಚಿಸಬಹುದಾದ ಸಹ ಉದ್ಯೋಗಿಗಳ ವಿಚಾರಗಳಿಗೆ ಮುಕ್ತರಾಗಿರಿ. ನಿಮ್ಮ ಸಮರ್ಪಣೆ ಗಮನಕ್ಕೆ ಬಾರದೆ ಹೋಗುವುದಿಲ್ಲ. ಇದು ನಿಮಗೆ ಮನ್ನಣೆಯು ಸಿಗುವ ದಿನವಾಗಿರುತ್ತದೆ. ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಸಂವಹನದ ಮಾರ್ಗಗಳನ್ನು ಮುಕ್ತವಾಗಿಡಿ. ಇಂದು ನಿಮ್ಮ ಶಕ್ತಿಯ ಮಟ್ಟಗಳು ಏರಿಳಿತಗೊಳ್ಳುತ್ತವೆ. ಆದ್ದರಿಂದ ನೀವು ವೇಗವನ್ನು ಹೆಚ್ಚಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ನಡಿಗೆ ಅಥವಾ ಯೋಗದಂತಹ ಲಘು ವ್ಯಾಯಾಮವು ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನೀವು ನೀರಿನಂಶವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಹೀರಿಕೊಳ್ಳುವ ಒತ್ತಡದ ಸಂದರ್ಭಗಳನ್ನು ತಪ್ಪಿಸಿ. ಅಗತ್ಯವಿದ್ದಾಗ ವಿಶ್ರಾಂತಿ ಪಡೆಯಿರಿ. ಸಿಂಹ ರಾಶಿ, ಇಂದು ನಿಮಗೆ ಗಜಕೇಸರಿ ಯೋಗದಿಂದಾಗಿ ಸುವರ್ಣ ಸಮಯ ಶುರುವಾಗಬಹುದು. ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಇಂದು ನೀವು ಪ್ರಸ್ತುತ ಕೆಲಸ ಮಾಡುತ್ತಿರುವ ಸಂಸ್ಥೆಯಲ್ಲಿ ಕನಸಿನ ಸ್ಥಾನವನ್ನು ಪಡೆಯಲು ಬಯಸಿದವರಿಗೆ ಕಷ್ಟಪಟ್ಟು ಕೆಲಸ ಮಾಡುವ ಸಮಯ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವ ಸಾಧ್ಯತೆ ಇದೆ. ಇದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪ್ರಮುಖ ಪ್ರಭಾವ ಮತ್ತು ಪರಿಣಾಮ ಬೀರುತ್ತದೆ. ಇಂದು ಇದರಿಂದ ನೀವು ಶಾಂತ ಸಂಯಮದಿಂದ ವರ್ತಿಸಿ. ಭವಿಷ್ಯದಲ್ಲಿ ಇವು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಇವೆಲ್ಲವೂ ನಿಮ್ಮ ಮಾನಸಿಕ ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಇಂದು ನಿಮ್ಮ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಇದ್ದಿದ್ದರೆ ಅವು ಕ್ರಮೇಣ ದೂರವಾಗುತ್ತವೆ. ನೀವು ನಿಮ್ಮ ಸ್ವಂತ ವ್ಯವಹಾರದಲ್ಲಿ ತಲೆಕೆಡಿಸಿಕೊಂಡರೆ ಇದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ದೂರದ ಸಂಬಂಧಿಯಿಂದ ನಿರಾಶಾದಾಯಕ ಸುದ್ದಿಗಳನ್ನು ನೀವು ಕೇಳಬಹುದು. ನಿಮ್ಮ ಸುತ್ತಲೂ ವಾಸಿಸುವ ಜನರನ್ನು ಗುರುತಿಸಲು ಪ್ರಯತ್ನಿಸಿ, ಏಕೆಂದರೆ ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ. ನೀವು ಇಂದು ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೂ ಕೂಡ ಇಂದು ಅರ್ಜಿ ಸಲ್ಲಿಸಲು ಉತ್ತಮ ದಿನವಾಗಿದೆ. ಇಂದಿನ ದಿನವು ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಅನುಭವಗಳಿಗೆ ಇದು ಅವಕಾಶ ನೀಡುತ್ತದೆ. ಇಂದು ಸ್ವಾಭಾವಿಕತೆಯನ್ನು ಸ್ವೀಕರಿಸಿ. ದೈನಂದಿನ ದಿನಚರಿಗಳಲ್ಲಿ ಹೊಸ ಉತ್ಸಾಹದ ಗಾಳಿಯನ್ನು ಅನುಮತಿಸಿ.
ಇಂದು ನಿಮ್ಮ ಬುದ್ಧಿಶಕ್ತಿಯನ್ನು ಉತ್ತೇಜಿಸುವ ಆಕರ್ಷಕ ಸಂಭಾಷಣೆಗಳನ್ನು ನೀವು ಎದುರಿಸಬಹುದು. ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸಲು ಇದು ಅತ್ಯುತ್ತಮ ದಿನವಾಗಿದೆ. ನಿಮ್ಮ ವರ್ಚಸ್ವಿ ಸ್ವಭಾವವನ್ನು ಮುಂದೆ ಹೋಗಲು ನೀವು ಬಿಡಬೇಕಾಗುತ್ತದೆ. ಇಂದು ಸ್ನೇಹಿತರು ಮತ್ತು ಕುಟುಂಬವನ್ನು ಹತ್ತಿರಕ್ಕೆ ಸೆಳೆಯುತ್ತೀರಿ. ಈ ದಿನದ ಉಷ್ಣತೆಯನ್ನು ಹೆಚ್ಚಿಸಬಹುದಾದ ಅನಿರೀಕ್ಷಿತ ಭೇಟಿಗಳು ಅಥವಾ ಸಾಮಾಜಿಕ ಆಹ್ವಾನಗಳಿಗೆ ನೀವು ಮುಕ್ತರಾಗಿರುತ್ತೀರಿ. ಇಂದು ನಿಮ್ಮ ನಾಯಕತ್ವದ ಕೌಶಲ್ಯವನ್ನು ಪ್ರದರ್ಶಿಸಲು ಒಂದು ಅವಕಾಶವನ್ನು ಈ ದಿನ ತರುತ್ತದೆ. ನಿಮ್ಮ ನಿರ್ಧಾರಗಳು ಇತರರ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವ ಸ್ಥಾನದಲ್ಲಿ ನಿಮ್ಮನ್ನು ನೀವು ಕಾಣಬಹುದು. ಆತ್ಮವಿಶ್ವಾಸದಿಂದಿರಿ ಮತ್ತು ನಿಮ್ಮ ಪ್ರವೃತ್ತಿಯನ್ನು ಹೆಚ್ಚು ನಂಬಿರಿ, ಏಕೆಂದರೆ ನಿಮ್ಮ ವರ್ಚಸ್ಸಿನೊಂದಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯವು ಹೊಳೆಯುತ್ತದೆ. ಆದರೂ ನಿಮ್ಮನ್ನು ಅತಿಯಾಗಿ ವಿಸ್ತರಿಸಿಕೊಳ್ಳುವ ಬಗ್ಗೆ ಜಾಗರೂಕರಾಗಿರಿ. ಇಂದು ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಅಧಿಕಾರ ಮತ್ತು ತಂಡದ ಕೆಲಸದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಕಾರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಮತ್ತು ಅಗತ್ಯವಿದ್ದಾಗ ಸರಿಯಾಗಿ ನಿಯೋಜಿಸಿ. ಇಂದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಯ ಮಟ್ಟವನ್ನು ಬೆಂಬಲಿಸಲು ಸಾಕಷ್ಟು ವಿಶ್ರಾಂತಿ ಪಡೆಯುತ್ತೀರಿ. ಇದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ನಿಮ್ಮನ್ನು ಸಮಗ್ರವಾಗಿ ಪೋಷಿಸಿಕೊಳ್ಳುವುದು ನಿಮ್ಮನ್ನು ಆರೋಗ್ಯಕರವಾಗಿಡಲು ಕೊಡುಗೆ ನೀಡುತ್ತದೆ. ಕನ್ಯಾ ರಾಶಿ, ಇಂದು ಸಂಜೆ ನಡೆಯುವ ಆಚರಣೆಯಲ್ಲಿ ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೀರಿ. ಆರಂಭದಲ್ಲಿ ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ನಂತರ ಇದು ಮೋಜಿನ ಸಂಗತಿಯಾಗಿರುತ್ತದೆ. ಇಂದು ನೀವು ಇಷ್ಟಪಡುವುದನ್ನು ಮಾಡಿ, ಆದರೆ ನಿಮ್ಮ ಕಾರ್ಯಗಳಿಂದ ಇತರರನ್ನು ಸಂತೋಷಪಡಿಸುವುದನ್ನು ನಿಲ್ಲಿಸಿ. ನಿಮ್ಮ ಅದೃಷ್ಟವನ್ನು ಪಾಲಿಸಲು ಮತ್ತು ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡುವತ್ತ ಗಮನ ಹರಿಸಲು ಇದು ಉತ್ತಮ ದಿನವಾಗಿರುತ್ತದೆ. ಇಂದು ನೀವು ನಿಮ್ಮ ಮಕ್ಕಳ ಸಹವಾಸದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮತ್ತು ವಾಹನಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಇಂದು ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಇರುತ್ತದೆ. ಇಂದು ನಿಮ್ಮ ಹವ್ಯಾಸಗಳನ್ನು ಪೂರೈಸಲು ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ, ಆದರೆ ನೀವು ನಿಮ್ಮ ಜೇಬನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಪ್ರೀತಿಯ ಜೀವನವನ್ನು ನಡೆಸುವ ಜನರು ತಮ್ಮ ಸಂಗಾತಿಯನ್ನು ಇಂದು ವಿಹಾರಕ್ಕೆ ಕರೆದೊಯ್ಯಬಹುದು. ಇಂದು ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿತ್ವದ ಪೋಷಣೆಯ ಅಂಶಗಳನ್ನು ಅಳವಡಿಸಿಕೊಳ್ಳುವ ಸಮಯ. ಈ ದಿನವು ನಿಮ್ಮ ಹಿಂದಿನ ಯಾರೊಂದಿಗಾದರೂ ಹೊಂದಾಣಿಕೆ ಮಾಡಿಕೊಳ್ಳಲು ನಿಮಗೆ ಅವಕಾಶಗಳನ್ನು ತರಬಹುದು. ಸಂವಹನ ಮಾರ್ಗಗಳನ್ನು ಮುಕ್ತವಾಗಿಡಿ ಮತ್ತು ನಿಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಸಿದ್ಧರಾಗಿರಿ. ಇಂದು ಮನೆಯ ಚಟುವಟಿಕೆಗಳು ನಿಮಗೆ ಸಂತೋಷವನ್ನು ತರಬಹುದು ಮತ್ತು ಇವು ವಿಶ್ರಾಂತಿಯ ಮೂಲವಾಗಿ ಕಾರ್ಯನಿರ್ವಹಿಸಬಹುದು. ಇಂದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಸಾಮರಸ್ಯದಿಂದ ಸಮತೋಲನಗೊಳಿಸುವುದು ನಿಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಗಮನವು ವಿವರಗಳಿಗೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳಿಗೆ ವಿಶೇಷವಾಗಿ ತೀಕ್ಷ್ಣವಾಗಿರಬಹುದು. ಇದು ನಿಮಗೆ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಇಂದು ಯೋಜನೆಗಳನ್ನು ಕ್ರಮಬದ್ಧವಾಗಿ ಸಮೀಪಿಸಲು ಮತ್ತು ಬಾಕಿ ಇರುವ ಕೆಲಸಗಳನ್ನು ಮುಗಿಸಲು ಇದು ಒಳ್ಳೆಯ ದಿನವಾಗಿದೆ. ಇಂದು ನೀವು ಪರಿಪೂರ್ಣತೆಯನ್ನು ತಪ್ಪಿಸಲು ಮರೆಯಬೇಡಿ, ಜೊತೆಗೆ ಪ್ರಗತಿಯತ್ತ ಗುರಿಹರಿಸಿ. ಇಂದು ಸಹ ಉದ್ಯೋಗಿಗಳೊಂದಿಗೆ ಸಹಯೋಗವು ಹೊಸ ಒಳನೋಟಗಳನ್ನು ತರಬಹುದು. ಇಂದು ನೀವು ಪ್ರತಿಕ್ರಿಯೆಗೆ ಮುಕ್ತರಾಗಿರಿ, ಏಕೆಂದರೆ ಇದು ನಿಮ್ಮ ವೃತ್ತಿಪರ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮತ್ತು ಕೆಲಸದ ಸಂಬಂಧಗಳನ್ನು ಸುಧಾರಿಸಲು ಕಾರಣವಾಗಬಹುದು. ಇಂದು ನೀವು ಹೊಸ ಆರೋಗ್ಯ ದಿನಚರಿ ಅಥವಾ ಆಹಾರ ಪದ್ಧತಿಗಳನ್ನು ಅನ್ವೇಷಿಸಲು ನೀವು ಒಲವು ತೋರಬಹುದು. ನಿಮ್ಮ ಶಕ್ತಿಯನ್ನು ಪುನಃ ಭರ್ತಿ ಮಾಡಲು ಉತ್ತಮ ರೀತಿಯಲ್ಲಿ ಮುನ್ನಡೆಯಿರಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಲು ಮರೆಯಬೇಡಿ. ಇಂದು ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಹೆಚ್ಚಿಸಬಹುದು. ತುಲಾ ರಾಶಿ, ಇಂದು ನಿಮ್ಮ ಸುತ್ತಲೂ ಸಕಾರಾತ್ಮಕ ಜನರಿರುತ್ತಾರೆ ಮತ್ತು ಅವರ ಸಕಾರಾತ್ಮಕ ಕಂಪನಗಳು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ.
ಇಂದು ನೀವು ವಿಶೇಷ ವ್ಯಕ್ತಿಯಾಗಿರುವ ಯಾರಿಗಾದರೂ ನೀವು ಅದೃಷ್ಟಶಾಲಿ ಎಂದು ಸಾಬೀತುಪಡಿಸಬಹುದು. ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ದೀರ್ಘಾವಧಿಯ ವಿಚಾರಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಸಂತೋಷದಿಂದ ಸಮಯ ಕಳೆಯಿರಿ. ಇಂದು ನೀವು ಚಿಕ್ಕ ಮಕ್ಕಳಿಗೆ ಕೆಲವು ಆಹಾರ ಪದಾರ್ಥಗಳನ್ನು ತರಬಹುದು, ಆದರೆ ನಿಮ್ಮ ತಾಯಿ ನೀಡುವ ಜವಾಬ್ದಾರಿಗಳ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ನೀವು ಅವುಗಳಲ್ಲಿ ಅಜಾಗರೂಕರಾಗಿದ್ದರೆ ಅವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಇಂದು ನೀವು ಸ್ನೇಹಿತರೊಂದಿಗೆ ಮೋಜು ಮಾಡಲು ಸ್ವಲ್ಪ ಸಮಯ ಕಳೆಯುತ್ತೀರಿ, ಆದರೆ ಅದನ್ನು ಅತಿಯಾದ ಸಮಯವನ್ನು ಮಾಡಲು ಹೋಗಬೇಡಿ. ಇಂದು ವೈಯಕ್ತಿಕ ಮತ್ತು ಸಾಮಾಜಿಕ ಬೇಡಿಕೆಗಳ ನಡುವಿನ ಸೆಳೆತವು ಸ್ಪಷ್ಟವಾಗುತ್ತಿದ್ದಂತೆ ನೀವು ಬಹು ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಹೆಣಗಾಡುತ್ತಿರುವುದನ್ನು ಕಂಡುಕೊಳ್ಳಬಹುದು. ಇಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನೀವು ಉತ್ಸುಕರಾಗಿದ್ದರೂ ಸಹ ಸ್ವಯಂ ಆರೈಕೆಗೆ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ನಿಮ್ಮ ಪ್ರವೃತ್ತಿಯನ್ನು ಆಲಿಸಿ ಮತ್ತು ನಿಮ್ಮನ್ನು ಅತಿಯಾಗಿ ವಿಸ್ತರಿಸಿಕೊಳ್ಳುವುದನ್ನು ತಪ್ಪಿಸಿ. ಇಂದು ಸಾಮಾಜಿಕ ಕೂಟಗಳು ಸಂತೋಷವನ್ನು ತರಬಹುದು, ಆದರೆ ಭಸ್ಮವಾಗುವುದನ್ನು ತಡೆಯಲು ಮಿತಿಗಳನ್ನು ನಿಗದಿಪಡಿಸಿ. ಇಂದು ಪ್ರೀತಿ ಪಾತ್ರರೊಂದಿಗೆ ಅರ್ಥಪೂರ್ಣವಾಗಿ ಸಂಪರ್ಕ ಸಾಧಿಸಲು ಮತ್ತು ಪುನಃ ಭರ್ತಿ ಮಾಡಲು ಒಂದು ಮಾರ್ಗವಾಗಿ ಸೃಜನಶೀಲ ಅಭಿವ್ಯಕ್ತಿಗೆ ಅವಕಾಶಗಳನ್ನು ಸ್ವೀಕರಿಸಿ. ಇಂದು ಕೆಲಸದ ಸಮತೋಲನವನ್ನು ಹುಡುಕುವ ಬಲವಾದ ಬಯಕೆಯನ್ನು ನೀವು ಅನುಭವಿಸಬಹುದು. ಸಹಯೋಗಗಳು ಫಲಪ್ರದ ಫಲಿತಾಂಶಗಳನ್ನು ತರುತ್ತವೆ, ಆದ್ದರಿಂದ ಸಮಾನ ಮನಸ್ಸಿನ ಸಹ ಉದ್ಯೋಗಿಗಳೊಂದಿಗೆ ತಂಡವನ್ನು ಮಾಡಿಕೊಳ್ಳುವುದನ್ನು ಪರಿಗಣಿಸಿ. ಇಂದು ತಪ್ಪು ತಿಳುವಳಿಕೆಗಳು ಹಿನ್ನಡೆಗಳಿಗೆ ಕಾರಣವಾಗಬಹುದು. ಈ ಕಾರಣಕ್ಕೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ತಿಳಿಸಲು ಮರೆಯದಿರಿ. ಕೆಲಸದ ಹೊರೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಸಂಘಟಿತರಾಗಿರಿ. ಇಂದು ಹೊಸ ಅವಕಾಶಗಳು ಉದ್ಭವಿಸಬಹುದು, ಆದ್ದರಿಂದ ಅವುಗಳ ಮೇಲೆ ನಿಗಾ ಇರಿಸಿ. ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳು ಕಷ್ಟಕರವಾದ ಸಂಭಾಷಣೆಗಳಲ್ಲಿ ನಿಮ್ಮ ಮಿತ್ರವಾಗಿರುತ್ತವೆ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸಮತೋಲಿತ ಆಹಾರವು ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ, ಆದರೆ ಅತಿಯಾದ ಸೇವನೆಯನ್ನು ತಪ್ಪಿಸಿ, ಏಕೆಂದರೆ ಇದು ನಿಮ್ಮನ್ನು ಆಲಸ್ಯದಿಂದ ಕೂಡಿರಿಸುತ್ತದೆ. ಇಂದು ಭಾವನಾತ್ಮಕ ಆರೋಗ್ಯವು ಅಷ್ಟೇ ನಿಮಗೆ ಅವಶ್ಯಕವಾಗಿದೆ, ಆದ್ದರಿಂದ ಅದರ ಕಡೆಗೆ ಹೆಚ್ಚು ಗಮನ ಹರಿಸಿ. ರೋಚಕ ರಾಶಿ. ಇಂದು ನೀವು ಒಂಟಿತನವನ್ನು ನಿಮ್ಮ ಸ್ವಂತ ಶತ್ರುವಾಗಿರಿಸಬಹುದು. ನಿಮ್ಮ ಪ್ರೇಮಿ ನಿಮಗೆ ವಿಶೇಷವಾದದ್ದನ್ನು ಉಡುಗೊರೆಯಾಗಿ ನೀಡುವ ಮೂಲಕ ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತಾರೆ. ಇಂದು ನೀವು ಪಾರ್ಟಿ ಮಾಡುವುದನ್ನು ಕಾಣಬಹುದು. ಪ್ರೀತಿ ಪಾತ್ರರೊಂದಿಗೆ ಒಂದು ಕೂಟವು ಇಂದು ಖಚಿತವಾಗಿರಬಹುದು. ಇದು ನಿಮ್ಮ ಏಕಾಂತತೆಯ ದಿನಚರಿಯಲ್ಲಿ ಬದಲಾವಣೆಯನ್ನು ತರಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಶತ್ರುಗಳನ್ನು ನೀವು ಸುಲಭವಾಗಿ ಸೋಲಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಉದ್ಯೋಗ ಹುಡುಕುತ್ತಿರುವ ಜನರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು. ನಿಮ್ಮ ಕೆಲಸದಲ್ಲಿ ನೀವು ಸುಧಾರಣೆ ಕಾಣುವಿರಿ. ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಿಗಾಗಿ ನೀವು ಇಂದು ಹೊರಗೆ ಹೋಗಬೇಕಾಗಬಹುದು. ಇಂದು ನೀವು ಅನಗತ್ಯವಾಗಿ ಕೋಪಗೊಳ್ಳುವುದನ್ನು ತಪ್ಪಿಸಬೇಕು. ಇಂದು ನೀವು ಕೆಲವು ಪ್ರಮುಖ ಜನರನ್ನು ಸಹ ಭೇಟಿಯಾಗುವ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ. ಇಂದು ನೀವು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆತ್ಮಾವಲೋಕನ ಮತ್ತು ಪುನರ್ವಿಮರ್ಶೆಗೆ ಸೂಕ್ತ ದಿನವನ್ನು ಕಾಣಬಹುದು. ವೈಯಕ್ತಿಕ ಸಂಬಂಧಗಳು ಮತ್ತು ದೀರ್ಘಕಾಲೀನ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸಿ. ಇಂದು ನಿಮ್ಮ ಮೂಲ ಮೌಲ್ಯಗಳೊಂದಿಗೆ ಏನು ಹೊಂದಿಕೆಯಾಗುತ್ತದೆ ಎಂಬುದನ್ನು ನಿರ್ಧರಿಸಿ. ಇಂದು ನಿಮಗೆ ಹತ್ತಿರವಿರುವವರಿಂದ ಬೆಂಬಲ ಲಭ್ಯವಿದೆ ಎಂದು ತಿಳಿದುಕೊಂಡು ದುರ್ಬಲತೆಗಳನ್ನು ಹೊರಹೊಮ್ಮಲು ಬಿಡಿ. ನಿಮ್ಮ ಸಂವಹನ ಮತ್ತು ವೈಯಕ್ತಿಕ ಅನ್ವೇಷಣೆಗಳಲ್ಲಿ ಸಾಮರಸ್ಯವನ್ನು ಸಾಧಿಸಲು ನಿಮ್ಮ ಅಗತ್ಯತೆಗಳು ಮತ್ತು ಇತರರ ನಿರೀಕ್ಷೆಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಇದು ವರ್ಧಿತ ಸ್ವಯಂ ಅರಿವು ಮತ್ತು ಭಾವನಾತ್ಮಕ ಬೆಳವಣಿಗೆಗೆ
ಕಾರಣವಾಗುತ್ತದೆ. ಇಂದು ನಿಮ್ಮ ವೃತ್ತಿಪರ ಬೆಳವಣಿಗೆಯ ಮೇಲೆ ಗಮನ ಹರಿಸುವ ಉತ್ತಮ ಸಮಯ. ಒಂದು ಸವಾಲಿನ ಯೋಜನೆ ಹೊರಹೊಮ್ಮಬಹುದು, ಆದರೆ ನಿಮ್ಮ ದೃಢ ನಿಶ್ಚಯವು ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಸಹ ಉದ್ಯೋಗಿಗಳೊಂದಿಗೆ ಸಂವಹನದ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಅಭಿವ್ಯಕ್ತಿಗಳಲ್ಲಿ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಿ. ಇಂದು ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಸಹಜ ಸಂಪನ್ಮೂಲವನ್ನು ಬಳಸಿಕೊಳ್ಳಿ. ಇಂದು ಅನಿರೀಕ್ಷಿತ ಅವಕಾಶಗಳನ್ನು ತರಬಹುದಾದ ಕಾರಣ ಸಹಯೋಗವನ್ನು ಸ್ವೀಕರಿಸಿ. ಇಂದು ಎಲ್ಲವೂ ನಿಮ್ಮ ಇಚ್ಛೆಯ ವೇಗದಲ್ಲಿ ಪ್ರಗತಿಯಾಗುವುದಿಲ್ಲವಾದ್ದರಿಂದ ತಾಳ್ಮೆಯನ್ನು ಸಹ ನೀವು ಕಾಪಾಡಿಕೊಳ್ಳಬೇಕು. ಯಶಸ್ವಿ ದಿನಕ್ಕಾಗಿ ಕಲಿಕೆಗೆ ಮುಕ್ತರಾಗಿರಿ. ಇಂದು ನಿಮ್ಮ ಆರೋಗ್ಯದಲ್ಲಿ ಉತ್ಸಾಹಭರಿತ ಜೀವನ ಶೈಲಿಯನ್ನು ಬೆಂಬಲಿಸುವ ಪೌಷ್ಟಿಕ ಆಹಾರವನ್ನು ಆರಿಸಿಕೊಳ್ಳಿ. ಅತಿಯಾದ ಸೇವನೆಯನ್ನು ತಪ್ಪಿಸಿ ಮಿತವಾಗಿರುವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಇಂದು ಧ್ಯಾನದ ಮೂಲಕ ಮಾನಸಿಕ ಸ್ಪಷ್ಟತೆಯನ್ನು ಸಾಧಿಸಬಹುದು. ನಿಮ್ಮ ದೇಹದ ಸಂಕೇತಗಳನ್ನು ಆಲಿಸಿ ಮತ್ತು ಪುನರ್ ಯೌವನಗೊಳಿಸಲು ಸೂಕ್ತವಾದ ವಿಶ್ರಾಂತಿಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಧನುರಾಶಿ, ಇಂದು ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯನ್ನು ಹರಡಿ. ಇಂದು ಇತರರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಟೀಕಿಸಲು ಇರುವ ಜನರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗಿ ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ನೀವು ಮಾಡಬೇಡಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಕಡೆಗೆ ಮಾಡಿದ ಸಿಹಿ ಸನ್ನೆಯಿಂದ ಪ್ರೇಮ ಜೀವನವು ಸ್ವಲ್ಪ ಬಲಗೊಂಡಂತೆ ತೋರುತ್ತದೆ. ಇಂದು ಕಾನೂನು ಮೊಕದ್ದಮೆಗಳು ನಿಮ್ಮ ಪರವಾಗಿ ತಿರುಗುತ್ತವೆ. ಇಂದು ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ದಿನವಾಗಿರುತ್ತದೆ. ನಿಮಗೆ ಇಂದು ಯಾವುದೇ ದೈಹಿಕ ಸಮಸ್ಯೆ ಇದ್ದರೆ ಅದು ಸಹ ಸುಧಾರಿಸುತ್ತದೆ. ಇಂದು ನೀವು ಯಾರಿಂದಲೂ ಹಣವನ್ನು ಎರವಲು ಪಡೆಯುವುದನ್ನು ತಪ್ಪಿಸಬೇಕಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಜನರು ಮುಂದೆ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು. ಇಲ್ಲದಿದ್ದರೆ ನೀವು ಸುಳ್ಳುಗಾರ ಎಂದು ಸಾಬೀತಾಗಬಹುದು. ಇಂದು ನೀವು ಪ್ರವಾಸಕ್ಕಾಗಿ ಹೊರಗೆ ಹೋಗುವುದನ್ನು ಯೋಜಿಸಬಹುದು. ಅದಕ್ಕಾಗಿ ನೀವು ನಿಮ್ಮ ಪೋಷಕರಿಂದ ಆಶೀರ್ವಾದವನ್ನು ಸಹ ಪಡೆಯಬಹುದು. ಇಂದು ನಿಮ್ಮ ಕೆಲವು ಹಳೆಯ ತಪ್ಪುಗಳಿಂದ ನೀವು ಪಾಠ ಕಲಿಯಬಹುದು. ಇಂದು ನೀವು ದಿನದ ಶಕ್ತಿಯನ್ನು ಉತ್ಸಾಹ ಮತ್ತು ಆಶಾವಾದದಿಂದ ಸ್ವೀಕರಿಸಿ. ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳು ಉದ್ಭವಿಸಬಹುದು, ಆದ್ದರಿಂದ ಅವುಗಳನ್ನು ಬಳಸಿಕೊಳ್ಳಲು ಸಿದ್ಧರಾಗಿರಿ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಮುಕ್ತವಾಗಿ ಸಂವಹನ ನಡೆಸುವುದು ನಿಮ್ಮ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಪರ್ಕಗಳನ್ನು ಗಾಢಗೊಳಿಸುತ್ತದೆ. ಇಂದು ನಿಮ್ಮ ಸಾಮಾಜಿಕ ಜೀವನದಲ್ಲಿ ಕೆಲವು ಆಹ್ಲಾದಕರ ಆಶ್ಚರ್ಯಗಳನ್ನು ನಿರೀಕ್ಷಿಸಬಹುದು. ಅತಿಯಾದ ಭಾವನೆಗಳನ್ನು ತಪ್ಪಿಸಲು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಬದ್ಧತೆಗಳ ನಡುವಿನ ಸಮತೋಲನವನ್ನು ಗಮನಿಸಿ. ಇಂದು ವಿಶ್ರಾಂತಿಗಾಗಿ ಸಮಯ ತೆಗೆದುಕೊಳ್ಳುವುದು ಸಹ ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನೀವು ದಿನನಿತ್ಯದ ಕೆಲಸಗಳಿಂದ ಮುಕ್ತರಾಗಲು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು. ಇಂದು ಹೊಸ ವೃತ್ತಿಪರ ಮಾರ್ಗಗಳನ್ನು ಅನ್ವೇಷಿಸುವ ಸ್ವಾಭಾವಿಕ ಬಯಕೆಯನ್ನು ನೀವು ಹೊಂದಿರುತ್ತೀರಿ. ಆದ್ದರಿಂದ ನಿಮ್ಮ ಸಹಜ ಸೃಜನಶೀಲತೆಯನ್ನು ಬಳಸಿಕೊಳ್ಳುವುದನ್ನು ಪರಿಗಣಿಸಿ. ಸಹಯೋಗದ ಯೋಜನೆಗಳು ಅನಿರೀಕ್ಷಿತ ಅವಕಾಶಗಳನ್ನು ತರಬಹುದು, ಆದರೆ ಅನಿರೀಕ್ಷಿತ ಬದಲಾವಣೆಗಳಿಗೆ ನಿಮ್ಮ ಗಮನ ಬೇಕಾಗಬಹುದು ಎಂಬ ಕಾರಣಕ್ಕೆ ಅತಿಯಾಗಿ ಬದ್ಧರಾಗದಂತೆ ಎಚ್ಚರಿಕೆ ವಹಿಸಿ. ಇಂದು ಹೊಂದಿಕೊಳ್ಳುವ ಮತ್ತು ಹೊಸ ಅನುಭವಗಳಿಗೆ ಮುಕ್ತರಾಗುವ ಮನಸ್ಸು ನಿಮ್ಮಲ್ಲಿ ಇರಬೇಕು ಮತ್ತು ಈ ಬದಲಾವಣೆಗಳು ದೀರ್ಘಕಾಲೀನ ಬೆಳವಣಿಗೆಗೆ ಕಾರಣವಾಗಬಹುದು ಎಂದು ನೀವು ಕಂಡುಕೊಳ್ಳಬೇಕು. ಇಂದು ಹಣ್ಣುಗಳು ಮತ್ತು ಹಸಿರು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ದಿನವಿಡೀ ನಿಮ್ಮನ್ನು ಹಗುರವಾಗಿ ಮತ್ತು ಉಲ್ಲಾಸದಿಂದ ಇರಿಸುತ್ತದೆ. ಮಕರ ರಾಶಿ, ಇಂದು ನಿಮ್ಮ ಪ್ರೇಮ ಜೀವನ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿರುವಂತೆ ತೋರುತ್ತದೆ. ಎಲ್ಲವೂ ಕೈಮೀರುವ ಮುನ್ನ ಸರಿಪಡಿಸಲು ಏನಾದರೂ ಮಾಡಿ. ನಿಮ್ಮ ವೃತ್ತಿ ಜೀವನವು ಶೀಘ್ರದಲ್ಲೇ ಎತ್ತರಕ್ಕೆ ಏರಬಹುದು, ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ.
ಇಂದು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಇದ್ದರೆ ಚಿಂತಿಸಬೇಡಿ, ಏಕೆಂದರೆ ಈ ವ್ಯಕ್ತಿಯು ಶೀಘ್ರದಲ್ಲೇ ಚೇತರಿಸಿಕೊಳ್ಳುವುದನ್ನು ನೀವು ಕಾಣಬಹುದು. ಇಂದು ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ನಿಮ್ಮ ಪ್ರಾಯೋಗಿಕ ವಿಧಾನವು ನಿಮ್ಮನ್ನು ವಿಭಿನ್ನವಾಗಿರಿಸುತ್ತದೆ. ವಿರಾಮದೊಂದಿಗೆ ಕೆಲಸವನ್ನು ಸಮತೋಲನಗೊಳಿಸುವುದು ಪ್ರಯೋಜನಕಾರಿಯಾಗಿದೆ. ಇದು ನಿಮಗೆ ಪುನರ್ಭರ್ತಿ ಮಾಡಲು ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ಸ್ನೇಹಿತರು ನಿಮ್ಮ ಸಲಹೆಯನ್ನು ಕೇಳಬಹುದು. ನಿಮ್ಮ ಬುದ್ಧಿವಂತ ಮತ್ತು ಚಿಂತನಾಶೀಲ ಒಳನೋಟಗಳನ್ನು ಮೌಲ್ಯಮಾಪನ ಮಾಡಬಹುದು. ಹಳೆಯ ಮತ್ತು ಹೊಸ ಎರಡೂ ಸಂಬಂಧಗಳನ್ನು ಪೋಷಿಸಲು ಇಂದು ಸೂಕ್ತವಾಗಿದೆ. ಅನಿರೀಕ್ಷಿತ ಆಹ್ವಾನಗಳು ಅಥವಾ ಮುಖಾಮುಖಿಗಳು ತೃಪ್ತಿಕರ ಅನುಭವಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಈ ದಿನವು ತೆರೆದುಕೊಳ್ಳುತ್ತಿದ್ದಂತೆ ಸ್ವಲ್ಪ ಸ್ವಾಭಾವಿಕತೆಯನ್ನು ನೀವು ಅನುಸರಿಸಿ. ಇಂದು ನೀವು ವೃತ್ತಿಪರ ಬೆಳವಣಿಗೆಗೆ ಅವಕಾಶಗಳನ್ನು ಕಾಣಬಹುದು. ಸವಾಲುಗಳನ್ನು ಪರಿಹರಿಸಲು ಸಹಯೋಗ ಮತ್ತು ಪರಿಣಾಮಕಾರಿ ಸಂವಹನವನ್ನು ಅಳವಡಿಸಿಕೊಳ್ಳಿ. ಸಂಘಟಿತರಾಗಿರಿ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಕಾರ್ಯಗಳಿಗೆ ಆದ್ಯತೆ ನೀಡಿ. ಸಹಯೋಗಗಳಿಂದ ಮತ್ತು ಸಹ ಉದ್ಯೋಗಿಗಳಿಂದ ಪ್ರತಿಕ್ರಿಯೆಗೆ ನೀವು ಮುಕ್ತರಾಗಿರಿ, ಏಕೆಂದರೆ ಇದು ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸಬಹುದು. ಇಂದು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಎದುರಿಸುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ. ನೆಟ್ವರ್ಕಿಂಗ್ ಹೊಸ ಬಾಗಿಲುಗಳನ್ನು ತೆರೆಯಬಹುದು, ಆದ್ದರಿಂದ ಗೆಳೆಯರೊಂದಿಗೆ ಉತ್ತಮವಾಗಿ ತೊಡಗಿಸಿಕೊಳ್ಳಿ. ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ವೃತ್ತಿ ಜೀವನದಲ್ಲಿ ಗುರುತಿಸುವಿಕೆ ಮತ್ತು ಪ್ರಗತಿಗೆ ಕಾರಣವಾಗಬಹುದು. ನಿಮ್ಮ ಗಮನ ಮತ್ತು ದೃಢ ನಿಶ್ಚಯ ನಿಮ್ಮನ್ನು ಗೆಲುವಿನ ಎತ್ತರಕ್ಕೆ ಕರೆದೊಯ್ಯುತ್ತದೆ. ಇಂದು ಉಸಿರಾಟದ ವ್ಯಾಯಾಮಗಳು ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸಬಹುದು. ನೀವು ಅಸ್ವಸ್ಥರಾಗಿದ್ದರೆ ತಕ್ಷಣ ವೃತ್ತಿಪರ ಸಲಹೆಗಳನ್ನು ಪಡೆಯಿರಿ. ನೆನಪಿಡಬೇಕಾದ ಅಂಶ, ಆರೋಗ್ಯಕರ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳುವಷ್ಟೇ ಮುಖ್ಯವಾಗಿರುತ್ತದೆ. ಕುಂಭರಾಶಿ, ಇಂದು ಒತ್ತಡರಹಿತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಕಾರಾತ್ಮಕತೆಯು ಒಂದು ಪ್ರಮುಖ ಅಂಶವಾಗಿದೆ. ಸಕಾರಾತ್ಮಕವಾಗಿರಿ ಮತ್ತು ಇದು ನಿಮಗೆ ಕೆಲವು ಸರಿಯಾದ ವೃತ್ತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಕಾರಾತ್ಮಕ ಆಲೋಚನೆಗಳಲ್ಲಿ ವಾಸಿಸುವುದನ್ನು ನಿಲ್ಲಿಸಲು ಪ್ರಯತ್ನಿಸಿ, ಇಲ್ಲದಿದ್ದರೆ ನೀವು ನಿಮ್ಮನ್ನು ಕೆಟ್ಟ ಮನಸ್ಥಿತಿಗೆ ತಳ್ಳಿಕೊಳ್ಳುತ್ತೀರಿ. ಇಂದು ನಿಮ್ಮ ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ವಿಶೇಷ ವ್ಯಕ್ತಿಯೊಂದಿಗೆ ಇಂದು ಭೇಟಿಯಾಗುವ ಸಾಧ್ಯತೆ ಇರುತ್ತದೆ. ಇಂದು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಸ್ಥಾನವನ್ನು ಸಾಧಿಸುವಿರಿ. ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿಯಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ. ಎಂದು ನಿಮ್ಮ ಯಾವುದೇ ಕೆಲಸಕ್ಕಾಗಿ ಪಾಲುದಾರಿಕೆ ಮಾಡಿಕೊಂಡರೆ ಯಾವುದೇ ಕೆಲಸ ಮಾಡುವ ಮೊದಲು ದಾಖಲೆಗಳನ್ನು ಮಾಡಿ, ಏಕೆಂದರೆ ನಂತರ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳಿಂದ ತುಂಬಿದ ಉತ್ತೇಜಕ ದಿನವನ್ನು ನಿರೀಕ್ಷಿಸಬಹುದು. ನಡೆಯುತ್ತಿರುವ ವಿಷಯದ ಬಗ್ಗೆ ಹೊಸ ದೃಷ್ಟಿಕೋನವು ಪರಿಹಾರವನ್ನು ತರಬಹುದು. ಇಂದು ಸಾಮಾಜಿಕವಾಗಿ ನೀವು ವೈವಿಧ್ಯಮಯ ಗುಂಪುಗಳೊಂದಿಗೆ ತೊಡಗಿಸಿಕೊಳ್ಳಲು ಆಕರ್ಷಿತರಾಗಬಹುದು. ನಿಮ್ಮ ದೃಷ್ಟಿಕೋನವನ್ನು ಶ್ರೀಮಂತಗೊಳಿಸಬಹುದು. ಇಂದು ನೀವು ನಿಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ಮತ್ತು ಸಹಾನುಭೂತಿಯಿಂದ ವ್ಯಕ್ತಪಡಿಸುವವರೆಗೂ ಸ್ನೇಹಿತರು ಮತ್ತು ಕುಟುಂಬದೊಂದಿಗಿನ ಸಂಬಂಧಗಳು ಸಾಮರಸ್ಯದಿಂದ ಇರಬೇಕು. ಈ ಕಾರ್ಯನಿರತ ದಿನದ ನಡುವೆ ಆತ್ಮಾವಲೋಕನಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇಂದು ನಿಮ್ಮ ಸೃಜನಶೀಲ ಪರಿಹಾರಗಳು ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿಗೆ ಕಾರಣವಾಗಬಹುದು. ನಿಮ್ಮ ನವೀನ ವಿಚಾರಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ ಮತ್ತು ಉದ್ಭವಿಸುವ ಸಹಯೋಗದ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳಿ. ಇಂದು ನೆಟ್ವರ್ಕಿಂಗ್ ಅನಿರೀಕ್ಷಿತ ಅವಕಾಶಗಳನ್ನು ತರಬಹುದು, ಆದ್ದರಿಂದ ಹೊಸ ಸಂಪರ್ಕಗಳು ಮತ್ತು ಅನುಭವಗಳಿಗೆ ಮುಕ್ತರಾಗಿರಿ. ಆದರೂ ಇಂದು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಲು ನಿಮ್ಮ ಸಂವಹನಗಳನ್ನು 2 ಬಾರಿ ಪರಿಶೀಲಿಸಿ. ನಿಮ್ಮ ಸುತ್ತಮುತ್ತಲಿನವರ ಪ್ರಯತ್ನಗಳನ್ನು ಅಂಗೀಕರಿಸಿ.
ಪರಸ್ಪರ ಬೆಳವಣಿಗೆಯನ್ನು ಬೆಳೆಸಲು ಬೆಂಬಲ ಮತ್ತು ಅಂತರ್ಗತ ವಾತಾವರಣವನ್ನು ಸೃಷ್ಟಿಸಿ. ಇಂದು ನೀವು ಸಮತೋಲಿತ ಆಹಾರ ಕ್ರಮಕ್ಕೆ ಆದ್ಯತೆ ನೀಡಿ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ದಿನವಿಡೀ ಆಂತರಿಕ ಶಾಂತಿಯ ಪ್ರಜ್ಞೆಯನ್ನು ಬೆಳೆಸಲು ಧ್ಯಾನದಂತಹ ಮೈಂಡ್ಫುಲ್ನೆಸ್ ಅಭ್ಯಾಸಗಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಮೀನರಾಶಿ, ಇಂದು ಕುಟುಂಬ ಸದಸ್ಯರೊಂದಿಗೆ ಒಂದು ಕೂಟವು ಹತ್ತಿರದಲ್ಲಿದೆ. ಇದು ಕೆಲವು ಸಮಯದ ಹಿಂದೆ ಉಂಟಾದ ಉದ್ವಿಗ್ನತೆ ಮತ್ತು ತಪ್ಪು ಗ್ರಹಿಕೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ವಿದೇಶಕ್ಕೆ ರಜೆಯ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಹಣವನ್ನು ಖರ್ಚು ಮಾಡಲು ಸಿದ್ಧರಾಗಿರುತ್ತೀರಿ. ಆ ಹೆಚ್ಚುವರಿ ತೂಕ ಇಳಿಸಿಕೊಳ್ಳಲು ಕೆಲಸ ಮಾಡುವುದು ಈ ಸಮಯದಲ್ಲಿ ನಿಮ್ಮ ಆದ್ಯತೆಯಾಗಿರುತ್ತದೆ. ಆದ್ದರಿಂದ ಆರೋಗ್ಯದ ಕಡೆಯೂ ಸ್ವಲ್ಪ ಎಚ್ಚರಿಕೆ ಇರಲಿ. ಇಂದು ನೀವು ಯಾವುದೇ ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕು. ವ್ಯಾಪಾರ ಮಾಡುವ ಜನರು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ, ಏಕೆಂದರೆ ನೀವು ನಿಮ್ಮ ಕಳೆದು ಹೋದ ಹಣವನ್ನು ಮರಳಿ ಪಡೆಯಬಹುದು. ಇಂದು ಪ್ರೀತಿಯ ಜೀವನವನ್ನು ನಡೆಸುವ ಜನರು ಪಾಲುದಾರರನ್ನು ಇಷ್ಟಪಡಬಹುದು. ಇದರಿಂದಾಗಿ ಜನರು ತಮ್ಮ ಮಾತುಗಳಿಂದ ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಕೆಲವು ವಿರೋಧಿಗಳು ಸಹ ಇಲ್ಲಿ ಉದ್ಭವಿಸಬಹುದು. ಅವರಿಂದ ನೀವು ದೂರವಿರಬೇಕಾಗುತ್ತದೆ. ಇಂದಿನ ನಿಮ್ಮ ಶಕ್ತಿಗಳು ನಿಮ್ಮನ್ನು ವೈಯಕ್ತಿಕ ಬೆಳವಣಿಗೆ ಮತ್ತು ಸಂಬಂಧಗಳ ಬಗ್ಗೆ ಚಿಂತಿಸಲು ಪ್ರೋತ್ಸಾಹಿಸುತ್ತವೆ. ನಿಮ್ಮ ಆಸೆಗಳನ್ನು ಬದ್ಧತೆಗಳೊಂದಿಗೆ ಸಮನ್ವಯಗೊಳಿಸಿ. ಇಂದು ನಿಮ್ಮ ದೈನಂದಿನ ಜೀವನದಲ್ಲಿ ಸಮತೋಲನವನ್ನು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರು ಹೊಸ ದೃಷ್ಟಿಕೋನಗಳನ್ನು ನೀಡಬಹುದು, ನಿಮ್ಮ ಸ್ವಂತಿಕೆಯ ಭಾವನೆಯನ್ನು ಶ್ರೀಮಂತಗೊಳಿಸಬಹುದು. ಇಂದು ಭಾವನಾತ್ಮಕವಾಗಿ ಅತಿಯಾದ ಬದ್ಧತೆಯನ್ನು ತಪ್ಪಿಸಿ, ಬದಲಾಗಿ ಆತ್ಮಾವಲೋಕನದ ಶಾಂತ ಕ್ಷಣಗಳನ್ನು ಪಾಲಿಸಿ. ನಿಮ್ಮ ಆತ್ಮವನ್ನು ಪೋಷಿಸುವ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಮೌಲ್ಯಗಳೊಂದಿಗೆ ಪ್ರತಿಧ್ವನಿಸುವ ದಾನ ಕಾರ್ಯಗಳನ್ನು ಮಾಡಿ. ಇಂದು ಸರಳ ಹೃತ್ಪೂರ್ವಕ ಸಂಪರ್ಕಗಳಲ್ಲಿ ಸಂತೋಷ ಕಂಡುಬರುತ್ತದೆ. ಇಂದು ನೀವು ಕೆಲಸದಲ್ಲಿ ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಬೇಕಾಗಬಹುದು. ನಮ್ಯರಾಗಿರಿ ಮತ್ತು ಕಾರ್ಯಗಳನ್ನು ನಿಭಾಯಿಸುವ ಹೊಸ ಮಾರ್ಗಗಳಿಗೆ ಮುಕ್ತರಾಗಿರಿ. ನಿಮ್ಮ ಅಂತಃಪ್ರಜ್ಞೆ ಇಂದು ಅಮೂಲ್ಯ ಮಾರ್ಗದರ್ಶಿಯಾಗಿರಬಹುದು. ಸಂಕೀರ್ಣತೆಗಳನ್ನು ಸುಲಭವಾಗಿ ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಫಲಿತಾಂಶಗಳನ್ನು ಸುಧಾರಿಸಲು ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಿ, ಏಕೆಂದರೆ ತಂಡದ ಕೆಲಸವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಇಂದು ಸಹಾನುಭೂತಿ ಹೊಂದುವ ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಸುತ್ತಮುತ್ತಲಿನವರು ಗಮನಿಸುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ. ಇಂದು ನೀವು ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಲು ಕಲೆ ಅಥವಾ ಸಂಗೀತದಂತಹ ಸಂತೋಷ ಮತ್ತು ಶಾಂತಿಯನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮಗೆ ಬೆಂಬಲ ಬೇಕಾದರೆ ವಿಶ್ವಾಸಾರ್ಹ ಸ್ನೇಹಿತರಲ್ಲಿ ವಿಶ್ವಾಸವಿಡಿ ಮತ್ತು ನಿಮ್ಮ ಭಾವನಾತ್ಮಕ ಆಳವು ಒಂದು ಉಡುಗೊರೆಯಾಗಿದೆ. ಆದ್ದರಿಂದ ನೆಲೆಯಲ್ಲಿ ಉಳಿಯುವಾಗ ಅದನ್ನು ಸ್ವೀಕರಿಸಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.